ಮಾಡಿದಿರಿ, ಅವ್ರು ಗಂಡನ ಮೇಲೆ ಹಾಕಿದ್ದಾರೆ, ಎಲ್ಲ ಖರೆ ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಎನ್ಕ್ವೈರಿ ಆಗಬೇಕಲ್ಲ, ನಿಜವಾದ ಎನ್ಕ್ವೈರಿ ಆಗಬೇಕಲ್ಲ. ಇವೆಲ್ಲ ಹೋಗ್ರಿ, ಭೂಮಿಗಳನ್ನು ಸೋಮನಾಥ್ ನಾಯಕರು ಆರೋಪ ಮಾಡೇ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ತನಿಖೆ ಯಾವಾಗ ಆಗೋದು? SIT ಯಾಕೆ ಮಾಡಬಾರ್ದು ಆ ತನಿಖೆಯನ್ನು? ಅದಕ್ಕೆ ಸರ್ಕಾರ ಯಾಕೆ ಒಪ್ಪಿಗೆ ಕೊಡಬಾರ್ದು? ಏನು ಮಾಡಿದಾರ? ಯಾವುದೂ ಕ್ಲಿಯರೆನ್ಸ್ ಇಲ್ಲ. SIT ಇಲ್ಲಿವರೆಗೆ ಕ್ಲಿಯರಾಗಿ ಯಾವುದೂ ಇಲ್ಲ. ಅದಕ್ಕೆ ಅವ್ರಿಗೆ ಏನು ಚೌಕಟ್ಟು ಹಾಕ್ಕೊಂಡೋದು ಸಹಿತ ಪಕ್ಕ ಗೊತ್ತಾಗ್ತಾ ಇಲ್ಲ. ಕೇಳ್ತಕ್ಕಂಥ ಸಿದ್ದರಾಮಯ್ಯ ಹೇಳ್ತಾರೆ ಅವ್ರ ಕೆಲಸ ಅವ್ರು ಮಾಡಲಿಕ್ಕಿದ್ದಾರೆ, ನಮ್ಮ ಹಸ್ತಕ್ಷೇಪ ಇಲ್ಲ, ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಸಂತೋಷ, ನಂಬಿದ್ದೀವಿ ನಾವು ನಿಮ್ಮ. ಅಟ್ಲೀಸ್ಟ್ ಇಷ್ಟ ಮಾಡಲಿಕ್ಕೆ ಹೆಚ್ಚಿದ್ರಿ ಅಂತಾರೆ. ಬೇರೆ ಸರ್ಕಾರಗಳು ಇನ್ನೂ ಮಾಡ್ತಾ ಇರಲಿಲ್ಲ, ಅಟ್ಲೀಸ್ಟ್ ಎನ್ಕ್ವೈರಿ ಮಾಡಿಸ್ಲಿಕ್ಕೆ ಹೆಚ್ಚಿದ್ರಿ. ಆದರೆ ಅದು ಎನ್ಕ್ವೈರಿ ಸತ್ಯ ಹೊರಬರ್ಬೇಕಲ್ಲ, ಸುಳ್ಳು ಹೊರಬರಬಾರ್ದು. ಮತ್ತು ಸತ್ಯನ ಮುಚ್ಚಾಕೋದು ಕೆಲಸ ಆಗಬಾರ್ದು. ಇದು ನಮ್ಮ ಹೋರಾಟಗಾರರ ಪ್ರಶ್ನೆ. ನಮ್ಮದಲ್ಲಿದು ಹೋರಾಟಗಾರ ರವಿಪ್ರಸನ್ನ, ಇನ್ನುಳಿದವರು ಹೋರಾಟಗಾರರು ಬೆಳ್ತಂಗಳಲ್ಲೇ ಹೋರಾಟ ಮಾಡೋದಕ್ಕೆ ಹೋದ್ರೆ ತಹಸೀಲ್ದಾರ್ ಅವರು ಅವ್ರಿಗೆ ನಿನ್ನೆ ಅವಕಾಶ ಕೊಡಲಿಲ್ಲ ತಮ್ಮ ಅಭಿಪ್ರಾಯ ಹೇಳೋದಕ್ಕೆ. ಇಲ್ಲಿ ಬರ್ಕೊಡೋದು, ಹೇಳ್ಕೊಡೋದು, ನೀವು ಕೇಳ್ಕೊಡೋದು ಅಂತ ದೂರ ಸರಿಸಿಬಿಟ್ರು. ಅಲ್ಲೇ ಪ್ರತಿಭಟನೆ ಮಾಡ್ತಾಯಿದ್ರು ಆ ಹೋರಾಟಗಾರರು. ಯಾಕೆ ರೀ ಅವರು ಮನೆಯೂ ಕೂಡ ಸ್ವೀಕಾರ ಮಾಡೋದಕ್ಕೇನು ತಹಸೀಲ್ದಾರ್ ಅವ್ರಿಗೆ ಅವರು ತೊಗೊಂಡಿರೋ ನಂತರದಲ್ಲ ಡೆವಲಪ್ಮೆಂಟ್ ಇಟ್ಕೊತದ ನನಗೆ. ಅಂದ್ರೆ ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ ಇವೆಲ್ಲ ಏನು ಅವ್ರನ್ನ ಕರೆಸಿ ಬೆದರಿಸಿ ನಿಮ್ಮ ಸಾಕ್ಷ್ಯ ಸತ್ತಿಲ್ಲ, ಅದಕ್ಕೆ ನೀವು ಮಾಡಿರಬಾರ್ದು ಯಾಕಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. SIT ಏನಾದರೂ ಕ್ಲಿಯರೆನ್ಸ್ ಕೊಡಲಿ. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದ್ರೆ ಇವರು 4 ಜನ ಆದರೂ ಮೊದಲು ಹೋಗಲಿ. ಹೋಗಿ ಅವ್ರು ಏನು ಕೇಳ್ತಾರೆ SIT ಅವ್ರು ಫೈನಲ್ ಆಗಲೊಮ್ಮೆ. ಯಾಕಂದರೆ ಇವತ್ತು SIT ವರ್ಸಸ್ ಹೋರಾಟಗಾರರದ ಇವತ್ತು SIT ಎಷ್ಟು ಸತ್ಯ ಹೇಳಿಕತ್ತ ಅನ್ನೋದು ಕನ್ಫರ್ಮ್ ಮಾಡಿ ಕಡೆಗೆ ನೀವು ಅವ್ರು ಏನು ಸಾಕ್ಷಿ ಕೊಡ್ತೀರಿ ಕೊಡಿ. 4 ಜನ, ತಿಮ್ರೋಡಿ ಅವರು, ಜಯಂತ್ ಟಿ ಅವರು, ನಮ್ಮ ಮಟ್ಟಣ್ಣವರು, ಇನ್ನೊಬ್ಬರು ಅವ್ರ ಜೊತೆಗೆ ಯಾರಿದ್ದಾರೆ ಅವರು 4ನೇದವರು ಎಲ್ಲರೂ ಹೋಗಿ ತಮ್ಮ ಸತ್ಯಗಳನ್ನು ಅವ್ರ ಮುಂದೆ ಇಡಲಿ. ಅವ್ರು ಏನು ಕೇಳ್ತಾರೆ ನೋಡ್ರಿ, ಸಾಕ್ಷಿಗಳನ್ನು ಒಂದು ಸ್ವಲ್ಪ ಪ್ರಯತ್ನ ಮಾಡಿ.